ಮಹಾಶಿವರಾತ್ರಿ ಜನರು ಹೇಳೋ ಪ್ರಕಾರ ಅವತ್ತು ಶಿವನ ಮದುವೆ ಆಯ್ತು ಅಂತ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಅದು ಅಪೂರ್ಣ ಮಾತು. ಅವತ್ತು ಹಬ್ಬಕ್ಕಿಂತ ಹೆಚ್ಚಾಗಿ ಒಂದು ದೊಡ್ಡ ಕಥೆಯೇ ಸಾಕ್ಷಿಯಾಗಿತ್ತು. ಇಡೀ ಜಗತ್ತು ಅಂತ್ಯವಾಗೋ ಸಮಯ ಬಂದಿತ್ತು. ಒಂದೇ ಒಂದು ರಾತ್ರಿ 3 ಅಮೋಘ ಘಟನೆಗಳು ನಡೀತು. ಅದು ಬ್ರಹ್ಮಾಂಡದ ನಕ್ಷೆಯನ್ನು ಬದಲಾಯಿಸುತ್ತೆ. ಒಂದ್ಸಲ ಯೋಚನೆ ಮಾಡಿ, ಒಂದ್ ಕಡೆ ಮದುವೆ, ಇನ್ನೊಂದ್ ಕಡೆ ಜಗತ್ತಿನ ನಾಶ, ಹಾಗೆ ಇನ್ನೊಂದ್ ಕಡೆ ಒಂದು ಆತರ ಜ್ವಾಲೆ, ಅದು ಬ್ರಹ್ಮದೇವ ವಿಷ್ಣುದೇವನ ಅಹಂಕಾರ ಚೂರಾಗಿಸುತ್ತೆ. ನೀವೇನಾದ್ರೂ ಈ ವಿಡಿಯೋನ ಶಿವರಾತ್ರಿಗಿಂತ ಮುಂಚೆ ನೋಡ್ತಿದ್ರೆ ಈ ಒಂದು ಕಥೆನ ಪೂರ್ತಿ ತಿಳ್ಕೊಳ್ಳಿ. ಒಂದ್ಸಲ ಬ್ರಹ್ಮದೇವ ಮತ್ತೆ ವಿಷ್ಣುದೇವನಿಗೆ ಯುದ್ಧ ಆಗುತ್ತೆ. ಇಬ್ರು ನಾನೇ ಸರ್ವಶಕ್ತಿಶಾಲಿ ಅಂತ ಯುದ್ಧಕ್ಕೆ ಮುಂದಾಗ್ತಾರೆ. ಆ ಒಂದು ಯುದ್ಧದಿಂದ ಜಗತ್ತಿನ ಸಂತುಲನ ನಾಶವಾಗ್ತಾ ಬಂದಾಗ ಅವರಿಬ್ಬರ ಮಧ್ಯೆ ಒಂದು ವಿಶಾಲವಾದ ಸ್ತಂಭ ಪ್ರಕಟವಾಗುತ್ತೆ. ಅದೊಂದು ಬೆಂಕಿಯ ಸ್ತಂಭವಾಗಿರುತ್ತೆ. ಅದಕ್ಕೆ ಆದಿ ಅಂತ್ಯ ಎರಡೂ ಇರಲ್ಲ. ಆ ಒಂದು ಸ್ತಂಭದಿಂದ ಒಂದು ಶಬ್ದ ಬರುತ್ತೆ, ಯಾರು ನನ್ನ ಶಿರವನ್ನು ಮುಡ್ತಾರೆ ಅವರು ಮಹಾನರು ಅಂತ. ಬ್ರಹ್ಮದೇವ ಹಂಸನಾಗಿ ಮೇಲ್ಗಡೆ ಹೋಗ್ತಾನೆ, ವಿಷ್ಣುದೇವ ವರಾಹನಾಗಿ ಕೆಳಗಡೆ ಬರ್ತಾನೆ. ಎಷ್ಟೋ ಸಾವಿರ ವರ್ಷಗಳು ಹುಡುಕಿದ್ರು ವಿಷ್ಣುದೇವನಿಗೆ ಅಂತ್ಯ ಸಿಗಲ್ಲ. ವಿಷ್ಣುದೇವ ತನ್ನ ಪರಾಜಯವನ್ನು ಸ್ವೀಕಾರ ಮಾಡ್ತಾನೆ. ಆದ್ರೆ ಬ್ರಹ್ಮದೇವ ನನ್ಗೆ ಅಂತ್ಯ ಸಿಕ್ತು ಅಂತ ಸುಳ್ಳು ಹೇಳ್ತಾನೆ. ಆಗ ಆ ಒಂದು ಬೆಂಕಿಯಿಂದ ಕಾಲಭೈರವ ಪ್ರಕಟನಾಗಿ ಅಸತ್ಯ ಹೇಳಿದ್ದಕ್ಕೆ ಬ್ರಹ್ಮದೇವನ 5ನೇ ಶಿರವನ್ನು ಕತ್ತರಿಸ್ತಾನೆ. ಶಿವ ಬೆಂಕಿಯ ರೂಪದಲ್ಲಿದ್ದ. ಹೀಗಾಗಿ ದೇವತೆಗಳು ಮಹಾದೇವನನ್ನು ಶಾಂತನನ್ನಾಗಿ ಮಾಡಲು ಹಾಲನ್ನು ಸುರಿತಾರೆ. ಇದೇ ಒಂದು ದಿನ ಶಿವಲಿಂಗದ ಮೇಲೆ ಮೊಟ್ಟ ಮೊದಲ ಬಾರಿ ರುದ್ರಾಭಿಷೇಕ ನಡೆಯುತ್ತೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಆ ಒಂದು ದಿನ ದೇವತೆಗಳು ಶಕ್ತಿಹೀನರಾಗಿರ್ತಾರೆ. ಶಕ್ತಿಯನ್ನು ಪುನಃ ಪಡೆಯಲು ಸಮುದ್ರ ಮಂಥನ ಮಾಡ್ತಾರೆ. ಎಲ್ರು ಅಮೃತವನ್ನ ಆಸೆ ಪಡ್ತಾ ಇರ್ತಾರೆ. ಆದ್ರೆ ಅಲ್ಲಿ ಹಾಲಾಹಲ ವಿಷ ಬರುತ್ತೆ. ಇಡೀ ಜಗತ್ತು ಅಲ್ಲೋಲ ಕಲ್ಲೋಲವಾಗುತ್ತೆ. ಆಗ ದೇವರ ದೇವ ಮಹಾದೇವ ಸಂಸಾರವನ್ನು ರಕ್ಷಿಸಲು ಹಾಲಾಹಲ ವಿಷವನ್ನ ಕುಡಿತಾನೆ. ಮತ್ತೆ ತನ್ನ ಕಂಠದಲ್ಲಿ ಅದನ್ನ ಸೆರೆ ಹಿಡಿತಾನೆ. ಆ ಒಂದು ಹಾಲಾಹಲದಿಂದ ಶಿವನ ಶರೀರ ಬೆಂಕಿಯ ಹಾಗೆ ಉರಿತಾ ಇರುತ್ತೆ. ಹೀಗಾಗಿ ಇಡೀ ರಾತ್ರಿ ದೇವತೆಗಳು ಗಂಗಾಜಲ, ಹಾಲು, ಬಿಲ್ವಪತ್ರೆಯನ್ನ ಹಾಕ್ತಾ ಇರ್ತಾರೆ. ಶಿವನಿಗೆ ನಿದ್ದೆ ಬರ್ದೇ ಇರ್ಲಿ ಅಂತ ಇಡೀ ರಾತ್ರಿ ಭಜನೆಯನ್ನು ಮಾಡ್ತಾರೆ. ಇದೇ ಒಂದು ಕಾರಣಕ್ಕೆ ನಾವು ಮಹಾಶಿವರಾತ್ರಿಯ ದಿನ ಜಾಗರಣೆ ಮಾಡುತ್ತೇವೆ. ಈ ಒಂದು ರಾತ್ರಿ ಅಷ್ಟು ಭಯಾನಕ ಏನೂ ಇಲ್ಲ. ಇದೇ ಒಂದು ರಾತ್ರಿ ಅಮರ ಪ್ರೇಮದ ಗೆಲುವು ಕೂಡ ಆಗಿತ್ತು. ಮಾತಾ ಸತಿ ತನ್ನ ಪ್ರಾಣತ್ಯಾಗ ಮಾಡಿದ ಮೇಲೆ ಶಿವ ವೈರಾಗಿಯಾಗಿ ಸಮಾಧಿ ಆಸನಕ್ಕೆ ಹೋಗ್ಬಿಡ್ತಾನೆ. ಆಗ ಮಾತಾ ಸತಿ ಪಾರ್ವತಿಯ ರೂಪದಲ್ಲಿ ಜನ್ಮ ತಾಳಿ ಸಾವಿರಾರು ವರ್ಷಗಳು ತಪಸ್ಸು ಮಾಡಿ ಅಂತ್ಯದಲ್ಲಿ ತನ್ನ ಶಿವನನ್ನು ಮರಳಿ ಸೇರ್ತಾಳೆ. ಇದೇ ಒಂದು ಮಹಾಶಿವರಾತ್ರಿಯ ದಿನ ವೈರಾಗಿಯಾದ ಶಿವ ಪಾರ್ವತಿಯನ್ನು ಮದುವೆ ಆಗ್ತಾನೆ. ಈ ಒಂದು ಶಿವಶಕ್ತಿಯ ಮಿಲನಕ್ಕೆ ಮಹಾಶಿವರಾತ್ರಿ ಅಂತ ಕರೀತಾರೆ.